ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಶಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ನಾವು ಒಂದು ಅತ್ಯಂತ ಪರಮ ಪವಿತ್ರವಾದ ಪರ್ವದಿನದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಜಗತ್ತಿನಲ್ಲಿ ಅನಂತ ಎಂಬುದಾಗಿ ಪ್ರಸಿದ್ಧನಾದ ಅನಂತ ಚತುರ್ದಶಿ ದಿನದಂದು, ಅರ್ಥಾತ್ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನದಂದು ಯಾವ ಭಗವಂತನನ್ನು ನಾವು ಉಪಾಸನೆ ಮಾಡ್ತೇವೋ ಅಂತಹ ಅನಂತ ಪದ್ಮನಾಭನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅನಂತನ ವಿಚಾರವೇ ಪುರಾಣದಲ್ಲಿ ಪ್ರಸಿದ್ಧಿಯಾದಂತೆ ಅನೇಕ ಪ್ರಶ್ನೆಗಳ ಮೂಲಕ ಈ ಚರಿತ್ರೆಯನ್ನು ತಿಳಿದುಕೊಳ್ಳುವ ಒಂದು ಅವಕಾಶ ನಮಗೆ ಪುರಾಣದಲ್ಲಿ ಸಿಗ್ತಾ ಇದೆ. ಅದು ಪ್ರಾರಂಭವಾಗುವುದೇ ಮಹಾಭಾರತದ ಕಥೆಯೊಂದಿಗೆ. ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸೂತ ಪುರಾಣಿಕರೇ, ಅನೇಕ ಮಹಿಮೆಗಳನ್ನು ನಾವು ಕೇಳಿದ್ದೇವೆ. ಪಾಪಹಾರಕವಾದ ಸಂಪತ್ಪ್ರದವಾಗಿರತಕ್ಕಂತಹ, ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಐಹಿಕ ಆಮುಷ್ಮಿಕ ಫಲಗಳನ್ನು ಪಡೆಯಲು ಯೋಗ್ಯವಾಗಿರತಕ್ಕಂತಹ ಒಂದು ವ್ರತವನ್ನೇ ನಮಗೋಸ್ಕರ ನೀವು ಉಪದೇಶ ಮಾಡಿ. ಅನೇಕ ಪುರಾಣಗಳು, ಇತಿಹಾಸಗಳ ಚರಿತ್ರೆಯಲ್ಲಿ ಎಷ್ಟೋ ವ್ರತಗಳನ್ನು ನಮಗೋಸ್ಕರ ನೀವು ಉಪದೇಶ ಮಾಡಿದ್ದೀರಿ. ಈಗ ನಮಗಾಗಿ ಮತ್ತೊಂದು ವ್ರತದ ಬಗ್ಗೆ ಉಪದೇಶವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಸೂತ ಪುರಾಣಿಕರು ಶೌನಕಾದಿ ಋಷಿಗಳನ್ನು ಕುರಿತು ಹೇಳುವಂತಹ ಪ್ರಸಂಗ. ಮಹಾಭಾರತದಲ್ಲಿ ಧರ್ಮರಾಜನು ರಾಜಸೂಯ ಯಾಗವನ್ನೇ ಮಾಡಿದ್ದಾನೆ. ರಾಜಸೂಯ ಯಾಗಕ್ಕೋಸ್ಕರ ಅನೇಕ ರಾಜಾದಿರಾಜರುಗಳನ್ನೇ ಆಹ್ವಾನ ಮಾಡಿದ್ದ. ಅಂತಹ ಪ್ರಸಂಗದಲ್ಲಿ ತನ್ನ ದಾಯಾದಿಯಾಗಿರ್ತಕ್ಕಂಥ ದುರ್ಯೋಧನನ್ನು ಕೂಡ ಆಹ್ವಾನ ಮಾಡಿದ್ದಾನೆ. ದುರ್ಯೋಧನನು ಮಯನಿಂದ ನಿರ್ಮಿತವಾದ ಸಭೆಯಲ್ಲಿ ಒಂದು ಕಡೆ ದಾರಿ ಇದ್ದಂತೆ ಕಾಣಿಸ್ತದೆ, ಅಲ್ಲಿ ಹೋಗೋದ್ರೊಳಗಾಗಿ ಗಾಜಿನ ಗೋಡೆ ಅಡ್ಡ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನೀರು ಇದ್ದಂತೆ ಕಾಣಿಸ್ತದೆ, ತಾನು ಉಟ್ಟುಕೊಂಡ ವಸ್ತ್ರವನ್ನು ಮೇಲೆತ್ತಿಕೊಂಡು ಹೋಗಲು ಪ್ರಯತ್ನ ಮಾಡ್ತಾನೆ, ನೀರೇ ಇರೋದಿಲ್ಲ. ಮತ್ತೊಂದು ಕಡೆಗೆ ನೀರಿಲ್ಲ ಅಂತ ಭ್ರಮಿಸಿ ಕಾಲಿಡ್ತಾನೆ, ನೀರಿನ ಹೊಂಡದಲ್ಲಿ ಕಾಲಿಡಬೇಕಾದ ಪ್ರಸಂಗ ಬರ್ತದೆ. ಇದನ್ನೆಲ್ಲ ಗಮನಿಸಿದ ದ್ರೌಪದಿ ಮೊದಲಾದ ಸ್ತ್ರೀಯರು ನಗುತ್ತಾರೆ. ಆಗಿಂದಾಗಲೇ ಆ ಯಜ್ಞಶಾಲೆಯಿಂದ ಬಿಟ್ಟು ಬಹು ದೂರ ನಾನು ಊರ ಕಡೆಗೆ ಹೊರಡ್ತೇನೆ ಎಂಬುದಾಗಿ ಪ್ರಯತ್ನಪಟ್ಟಾಗ ಶಕುನಿ ಬಂದು ಹೇಳ್ತಾನೆ, ನೋಡು, ಮುಂದಾಗುವ ಒಂದು ದೊಡ್ಡ ಕಾರ್ಯಕ್ಕೆ ಇವತ್ತು ಸಹನೆ ಮಾಡಿಕೊಂಡು ನೀನು ಇರಬೇಕು ಎಂಬುದಾಗಿ ಹೇಳಿಕೊಂಡು ರಾಜಸೂಯ ಯಾಗವನ್ನು ಪೂರ್ಣ ಮುಗಿಸಿದ ನಂತರ ಪಾಂಡವರಿಗೆ ಪ್ರಚೋದನೆ ಮಾಡಿ ಪಗಡೆ ಆಟದಲ್ಲಿ ಧರ್ಮರಾಜನನ್ನು ಪ್ರೇರೇಪಿಸ್ತಾನೆ. ಧರ್ಮರಾಜ ಪಗಡೆ ಆಟವನ್ನು ಆಡ್ತಾನೆ. ಶಕುನಿಯ ಕುಹಕ ಬುದ್ಧಿಯಿಂದ ಪಗಡೆ ಆಟದಲ್ಲಿ ಎಲ್ಲ ಸೊತ್ತುಗಳನ್ನು ಪಾಂಡವರು ಕಳ್ಕೊಳ್ತಾರೆ. ಈ ಮೊದಲೇ ಸಂಕಲ್ಪಿಸಿದಂತೆ ವನವಾಸಕ್ಕೆ ಹೋಗಬೇಕಾದ ಪ್ರಸಂಗ ಬರ್ತದೆ. ವನವಾಸದಲ್ಲಿ ಬಹು ಕಷ್ಟ ಕಾರ್ಪಣ್ಯಗಳನ್ನೇ ಅನುಭವಿಸುತ್ತಿರುವ ಪಾಂಡವರನ್ನೇ ನೋಡಿದಂತಹ ನಮ್ಮ ಸ್ವಾಮಿ ಶ್ರೀಕೃಷ್ಣ ಮಮ ಪ್ರಾಣಾಹಿ ಪಾಂಡವಾಹ ಅನ್ನುವಂಥ ರೀತಿಯಲ್ಲಿ ಅವರ ಮೇಲೆ ವಿಶೇಷವಾದ ಅಭಿಮಾನವನ್ನು ತೋರಿಸಿ ವನವಾಸದಲ್ಲಿದ್ದಂತಹ ಪಾಂಡವರನ್ನೇ ನೋಡಲು ಹೋಗ್ತಾನೆ. ಧರ್ಮರಾಜಾದಿಗಳಿಗೆ ಉಪದೇಶ ಮಾಡ್ತಾನೆ, ಅಯ್ಯ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರೇ ಕೇಳ್ರಿ, ಈ ಒಂದು ದುಃಖ ದುಮ್ಮಾನಗಳ ಪರಿಹಾರಕ್ಕೆ ನೀವು ಅನಂತ ನಾಮಕ ನನ್ನನ್ನು ಉಪಾಸನೆ ಮಾಡಬೇಕು. ಆ ಅನಂತ ಚತುರ್ದಶಿ ದಿನದಂದು ಆ ಭಗವಂತನನ್ನು ಪೂಜೆ ಮಾಡಿ, ತನ್ಮೂಲಕವಾಗಿ ಆ ಭಗವಂತನ ವಿಶೇಷ ಅನುಗ್ರಹದಿಂದ ನಿಮ್ಮ ದುಃಖಗಳೆಲ್ಲವೂ ಪರಿಹೃತವಾಗಿ ಮತ್ತೆ ರಾಜ್ಯದ ಸುಖ ಪ್ರಾಪ್ತಿ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಮಹಾಸ್ವಾಮಿ, ಈ ಅನಂತ ಅಂದರೆ ಯಾರು? ಇವನೇನು ತಕ್ಷಕನೋ ಅಥವಾ ಶೇಷನೋ ಅಥವಾ ಸಾಕ್ಷಾತ್ ಪರಬ್ರಹ್ಮನೇ ಅನಂತ ಅನ್ನತಕ್ಕಂಥ ಶಬ್ದದಿಂದ ಕರೆಯಲ್ಪಡ್ತಾ ಇದ್ದಾನೋ? ಅನಂತ ಶಬ್ದ ವಾಚ್ಯನು ಯಾರು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿ ಆ ಅನಂತನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಭಗವಂತ ಹೇಳ್ತಾನೆ, ಅನಂತ ಅಂದರೆ ಬೇರೆ ಯಾರು ಅಲ್ಲಪ್ಪ, ನವಿದ್ಯತೆ ಅಂತೋ ಯಸ್ಯ, ಯಾವ ಆತನಿಗೆ ಯಾವುದು ಕೊನೆ ಅಂತಿಲ್ವೋ, ಗುಣದಿಂದಲೇ ಆಗಲಿ ರೂಪದಿಂದಲೇ ಆಗಲಿ ಅವನ ಒಂದು ಕಾರ್ಯಗಳಿಂದಲೇ ಆಗಲಿ ಅಂತ ಅನ್ನತಕ್ಕಂಥದ್ದು ಯಾವನಿಗಿಲ್ಲವೋ ಅವನು ಅನಂತ ಅನಂತ ಎಂಬುದಾಗಿ ಕರೆಯಲ್ಪಡ್ತಕ್ಕಂಥವನಾಗ್ತಾನೆ. ದೇಶ ಕಾಲಾದಿಗಳಿಂದ ವ್ಯಾಪ್ತ,
ಗುಣದಿಂದ ವ್ಯಾಪ್ತನಾಗಿರ್ತಕ್ಕಂಥವನಾಗಿದ್ದಾನೆ. ಸರ್ವತ್ರ ವ್ಯಾಪಿಸಿಕೊಂಡಿರ್ತಕ್ಕಂಥ ಭಗವಂತ ಕಾಲ ನಿಯಾಮಕನಾಗಿ ಕರೆಯಲ್ಪಡ್ತಾನೆ. ಪಕ್ಷ, ಮಾಸ, ತಿಥಿ ಮೊದಲಾದ ಶಬ್ದಗಳಿಂದ ಕರೆಯಲ್ಪಡ್ತಕ್ಕಂಥ ಅವನು ಭಗವಂತ, ಅವನೇ ಅನಂತ. ಈ ಅನಂತ ಬೇರೆ ಯಾರೂ ಅಲ್ಲ, ನನ್ನನ್ನೇ ಅನಂತ ಎಂಬುದಾಗಿ ಸಕಲ ಪುರಾಣಗಳಾಗಲಿ, ವೇದಗಳಾಗಲಿ, ವೇದೋಕ್ತ ರೀತಿಯಾದ ಪ್ರವಚನವನ್ನು ಮಾಡತಕ್ಕಂಥ ಜ್ಞಾನಿಗಳು ಕೂಡ ನನ್ನನ್ನೇ ಅನಂತ ಅನಂತ ಎಂಬುದಾಗಿ ಉಪದೇಶವನ್ನು ಮಾಡತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅಂತ ಅನಂತನ ವ್ರತವನ್ನು ಮಾಡಬೇಕು. ಆ ವ್ರತದ ಬಗ್ಗೆ ನಿನಗೆ ಎಲ್ಲ ದುಃಖಗಳು ದೂರವಾಗ್ತದೆ ಎಂಬುದಾಗಿ ಹೇಳಿದಾಗ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಈ ವ್ರತವನ್ನು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾರ್ಯಾರು ಇದನ್ನು ಮಾಡಿದರು, ಈ ವ್ರತದಿಂದ ಸಿಗತಕ್ಕಂಥ ಫಲವೇನು ಇತ್ಯಾದಿಗಳ ಬಗ್ಗೆ ನಮಗೆ ತಿಳಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಅನಂತ ವ್ರತದ ಕಥೆಯನ್ನೇ ಶ್ರೀಕೃಷ್ಣನು ಧರ್ಮರಾಜನಿಗೆ ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದ್ದಾರೆ ಎನ್ನತಕ್ಕಂಥ ವಿಚಾರವನ್ನೇ ಯಥಾಮತಿ ನೋಡುವ ಪ್ರಯತ್ನ ಮಾಡೋಣ. ಕೃತಯುಗದಲ್ಲಿ ಸುಮಂತು ಅನ್ನತಕ್ಕಂಥ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿರ್ತಕ್ಕಂಥವನಾಗಿದ್ದಾನೆ. ಅವನಿಗೆ ಉತ್ತಮನಾಗಿರ್ತಕ್ಕಂತಹ ದೀಕ್ಷಾ ಅನ್ನತಕ್ಕಂಥ ಒಬ್ಬ ಪತ್ನಿ ಇರ್ತಾಳೆ. ಅಂತಹ ದೀಕ್ಷೆಗೆ ಒಬ್ಬ ಮಗಳು ಹುಡ್ತಾಳೆ, ಶೀಲೆ ಅಂತ ಒಬ್ಬ ಮಗಳು. ಆ ಮಗಳು ಇನ್ನೂ ಪುಟ್ಟವಳಾಗಿರುವಾಗಲೇ ಒಂದು ದಿವಸ ಅತಿಯಾದ ಜ್ವರದ ಬಾಧೆಯಿಂದ ಆ ಸುಮಂತುವಿನ ಹೆಂಡತಿಯಾಗಿರ್ತಕ್ಕಂಥ ದೀಕ್ಷಾ ಅಕಾಲ ಮರಣಕ್ಕೆ ತುತ್ತಾಗ್ತಾಳೆ. ಪಾಪ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ವಿಶೇಷವಾಗಿ ತಂದೆಯ ಸೇವೆಯನ್ನೇ ಮಾಡುತ್ತಾ ತನ್ನನ್ನು ಹರಿಗುರುಗಳ ಸೇವೆಯಲ್ಲಿ ತೊಡಗಿಸಿಕೊಂಡು ಮನೆಯನ್ನು ಉತ್ತಮವಾದ ಸ್ವೀಕಾರದಿಂದ ಅನೇಕ ರಂಗವಲ್ಲಿಗಳಿಂದ ಅಲಂಕರಿಸಿ ಭಗವಂತನ ಒಂದು ಮಂದಿರವನ್ನಾಗಿ ಮನೆಯನ್ನು ಚಿತ್ರಿಸಿ ಪರಮಾತ್ಮನನ್ನು ಕಂಡು ಪೂಜಿಸುವ ಆ ಹಸುಳೆ ತನ್ನ ತಾಯಿಯ ಒಂದು ವಿಯೋಗವನ್ನೇ ತಂದೆಯ ಮೂಲಕ ಪರಿಹರಿಸಿಕೊಳ್ತಕ್ಕಂಥವಳಾಗ್ತಾಳೆ. ಇಂಥ ಪ್ರಸಂಗದಲ್ಲಿ ದುರ್ದೈವವಶಾತ್ ಆ ಸುಮಂತು ಅನ್ನತಕ್ಕಂಥ ಒಬ್ಬ ಬ್ರಾಹ್ಮಣ ಇನ್ನು ಚಿಕ್ಕ ವಯಸ್ಸಿನವನಿದ್ದರಿಂದ ಮತ್ತೊಂದು ಮದುವೆ ಮಾಡಿಕೊಳ್ಬೇಕು ಎಂಬುದಾಗಿ ಪ್ರವೃತ್ತನಾಗ್ತಾನೆ. ಆವಾಗ ಕರ್ಕಸೆ ಅನ್ನತಕ್ಕಂಥ ಒಬ್ಬ ಒಂದು ಕನ್ಯೆಯನ್ನು ಮದುವೆ ಮಾಡಿಕೊಳ್ತಾನೆ. ಹೆಸರಿಗೆ ತಕ್ಕಂತೆ ಕರ್ಕಸೆ ದುಷ್ಟಳು, ಯಾವಾಗಲೂ ಅಕರ್ಮಗಳನ್ನು ಮಾಡತಕ್ಕಂಥವಳು ಮತ್ತು ವೇದೋಕ್ತ ಸತ್ಕರ್ಮಗಳನ್ನು ಮಾಡುವಂಥವನ್ನ ನಿಂದೆ ಮಾಡತಕ್ಕಂಥ ಸ್ವಭಾವದವಳು. ಇಂತಹ ಆ ಕರ್ಕಸೆಯನ್ನೇ ಮದುವೆ ಮಾಡಿಕೊಂಡು ಆ ಸುಮಂತು ತನ್ನ ಕಾಲವನ್ನು ಕಳೀತಾ ಇರುವಾಗ ಮದುವೆಗೆ ಯೋಗ್ಯಳಾಗಿದ್ದಾಳೆ ನನ್ನ ಮಗಳು ಎಂಬುದಾಗಿ ಯೋಚಿಸಿ ಆ ಶೀಲೆಗೆ ಮದುವೆ ಮಾಡಬೇಕು ಅನ್ನತಕ್ಕಂಥ ಯೋಚನೆಯನ್ನೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೌಂಡಿನ್ಯ ನಾಮಕನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಇವ್ರ ಮನೆಗೆ ಕನ್ಯಾಯಾಚನೆಗಾಗಿ ಬರ್ತಾನೆ. ಬಂದು ಕೇಳ್ತಾನೆ, ಸ್ವಾಮಿ ನಿಮ್ಮ ಮನೆಯಲ್ಲಿ ಯೋಗ್ಯ ವಧು ಇದ್ದಾಳೆ ಅಂತ ನಾನು ತಿಳಿದು ಬಂದಿದ್ದೇನೆ, ನಾನು ಕೂಡ ಉತ್ತಮನಾದ ವರ, ನಿಮಗೆ ತೊಂದರೆ ಇಲ್ಲ ಅಂತಂದರೆ ನಿಮ್ಮ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡಬಹುದು ಎಂಬುದಾಗಿ ಹೇಳಿಕೊಂಡಾಗ ಅವಾಗ ಸುಮಂತು ನಾಮಕ ಬ್ರಾಹ್ಮಣ ಶೀಲೆ ಅನ್ನುವಂತಹ ಅವಳನ್ನು ಕೊಟ್ಟು ಆ ಕೌಂಡಿನ್ಯ ಮುನಿಗೆ ಮದುವೆ ಮಾಡಿಕೊಡ್ತಕ್ಕಂಥವ್ರು ಆಗ್ತಾರೆ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ವಧು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕರ್ಕಸೆಯನ್ನು ಕುರಿತು ಸುಮಂತು ಕೇಳ್ತಾನೆ, ನೋಡು ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಮೇಲೆ ಗಂಡನ ಮನೆಗೆ ಕಳಿಸುವಾಗ ಅವಳಿಗೆ ಒಂದು ಕ್ಷೇಮ ತಂಡುಲ ಅಂತ ಕೊಡುವಂತಹ ಸಂಪ್ರದಾಯವಿದೆ ನಮ್ಮಲ್ಲಿ. ಆದ್ದರಿಂದ ಅವಳಿಗೆ ಏನಾದರೂ ಒಂದಿಷ್ಟು ಕೊಟ್ಟು ಕಳಿಸ್ಬೇಕು, ಮನೆಯಲ್ಲಿ ಏನಿದೆ ಕೊಡು ಎಂಬುದಾಗಿ ಕೇಳಿದಾಗ ಆ ಕರ್ಕಸೆ ಮನಸ್ಸಿಗೆ ಬಂದಂತೆ ಬೈದಾಡಿ ಗಂಡನನ್ನು ಹೇಳ್ತಾಳೆ, ಒಂದಿಷ್ಟು ಹಿಟ್ಟು ಬಿಟ್ಟರೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ, ಇದನ್ನೇ ಕೊಟ್ಟು ಕಳಿಸಿ ಅಂತ ಸುಳ್ಳು ಮಾತುಗಳನ್ನು ಹೇಳಿ ಗಂಡನಿಗೆ ಒಪ್ಪಿಸ್ತಾಳೆ. ಆಗ ಒಲ್ಲದ ಮನಸ್ಸಿನಿಂದ ಸುಮಂತು ಆದರೂ ಕೂಡ ಆ ಹೆಂಡತಿ ಕೊಟ್ಟ ಹಿಟ್ಟನ್ನು ಕೊಟ್ಟು ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡ್ತಾನೆ. ಅವಳು ಕೂಡ ಪಾಪ ತನ್ನ ತಂದೆಯ ಮನೆಯಲ್ಲಿರ್ತಕ್ಕಂತಹ ಒಂದು ಸ್ವಭಾವ ಅಥವಾ ವ್ಯಕ್ತಿತ್ವ ಅಥವಾ ಸ್ವಾತಂತ್ರ್ಯವನ್ನು ಬಲ್ಲವಳಾಗಿದ್ದರಿಂದ ಮಲತಾಯಿಗೆ ಏನೂ ಹೇಳದೆ ತನ್ನ ಗಂಡನ ಜೊತೆಗೆ ಸಂತೋಷದಿಂದಲೇ ನಗುತ್ತಾ ಪ್ರಯಾಣ ಮಾಡತಕ್ಕಂಥವಳು ಆಗ್ತಾಳೆ. ಬಹುದೂರ ಪ್ರಯಾಣ ಮಾಡಿದಾಗ ಯಮುನಾ ನದಿ ತೀರ ಬರ್ತದೆ. ಅಲ್ಲಿ ಶೀಲೆ ನೋಡ್ತಾಳೆ. ಅನೇಕ ಜನ ಸುವಾಸಿನಿ ಸ್ತ್ರೀಯರು ಕೆಂಪು ವಸ್ತ್ರಗಳನ್ನು ಉಟ್ಟುಕೊಂಡು ಕೆಂಪು ಪುಷ್ಪಗಳಿಂದ ಕೆಂಪು ದಾರಗಳಿಂದ ದಿವ್ಯವಾದ ಅನೇಕ ಮಂಟಪದಲ್ಲಿ ಆ ಒಂದು ವಿಶಿಷ್ಟವಾದ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಆ ಮಾಡುವಂತಹ ಸ್ತ್ರೀಯರ ಸಮೂಹವನ್ನು ಕುರಿತು ಹೋಗಿ ತಾನು ಕೂಡ ಕುಳಿತು ಭಕ್ತಿ ಶ್ರದ್ಧೆಗಳಿಂದ ನಮಸ್ಕಾರ ಮಾಡಿ ಅವರನ್ನು ಕುರಿತು ಕೇಳ್ತಾಳೆ, ತಾಯಂದ್ರೆ ನೀವು ಮಾಡುತ್ತಿರುವ ವ್ರತವೇನು, ಇದರಿಂದ ಏನು ಪ್ರಯೋಜನ, ಈ ವ್ರತವನ್ನು ಹೇಗೆ ಮಾಡಬೇಕು ನನಗೂ ಕೂಡ ಸ್ವಲ್ಪ ತಿಳಿಸಿ, ಶಕ್ತಿ ಇತ್ತು ಅಂತಾದರೆ ನನಗೂ ಕೂಡ ಈ ವ್ರತವನ್ನು ಮಾಡುವ ಬುದ್ಧಿ ಇದೆ, ನನಗೆ ನೀವು ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಂಡಾಗ
ಅಲ್ಲಿರ್ತಕ್ಕಂಥ ಸುವಾಸಿನಿಯರು ಭಕ್ತಿ ಶ್ರದ್ಧೆಗಳಿಂದ ತಾವು ಮಾಡಿದ ಪೂಜೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನದಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣನೇ ಅನಂತ ಅನಂತ ಎಂಬ ಶಬ್ದದಿಂದ ಕರೆಯಲ್ಪಡ್ತಕ್ಕಂಥವನಾಗ್ತಾನೆ. ಅಂಥ ಯಾವ ಅನಂತನನ್ನೇ ವಿಶೇಷವಾಗಿ ಪೂಜೆ ಮಾಡೋಣದ್ರಿಂದ ನಮಗೂ ಕೂಡ ಅಂತ್ಯವಿಲ್ಲದ ಸುಖ, ಅಂತ್ಯವಿಲ್ಲದ ಫಲ ಪ್ರಾಪ್ತಿಯಾಗತಕ್ಕಂಥದ್ದಾಗ್ತದೆ ಎಂಬುದಾಗಿ ಹೇಳುತ್ತಾ 14 ಥರದ ಪುಷ್ಪಗಳು, 14 ಥರದ ಪತ್ರಿಗಳನ್ನು, 14 ಥರದ ಭಕ್ಷ್ಯಭೋಜ್ಯಗಳನ್ನೇ ಮಾಡಿಟ್ಟು ಅನಂತನಾಮಕನಾಗಿರ್ತಕ್ಕಂಥ ಭಗವಂತನನ್ನೇ ದರ್ಭೆಯಿಂದ ಮಾಡಿದಂತಹ ಶೇಷಫಣದ ಕೆಳಗಡೆಗೆ ಒಂದಾಗಲಿ ಅಥವಾ ಎರಡು, ಒಂದು ಕಲಶವನ್ನಿಟ್ಟರೆ ಲಕ್ಷ್ಮೀ ಮತ್ತು ನಾರಾಯಣರನ್ನೇ ಇಬ್ಬರನ್ನೂ ಕೂಡ ಅದರಲ್ಲೇ ಆವಾಹನ ಮಾಡಬೇಕು. 2 ಕಲಶವನ್ನಿಟ್ಟಾಗ ಒಂದು ಕಲಶದಲ್ಲಿ ಆ ಲಕ್ಷ್ಮಿಯನ್ನು, ಮತ್ತೊಂದರಲ್ಲಿ ಲಕ್ಷ್ಮೀಪತಿಯಾದ ಭಗವಂತನನ್ನೇ ಇಟ್ಟು ಪೂಜೆಯನ್ನು ಮಾಡತಕ್ಕಂಥ ಒಂದು ಪದ್ಧತಿ ಇದೆ. ಇಂಥ ಯಾವ ರೀತಿಯಾಗಿ ಕಲಶದಲ್ಲಿ ವಿಶೇಷವಾಗಿ ಆ ಗಂಗಾದಿ ಸಕಲ ತೀರ್ಥಗಳನ್ನು ಕೂಡ ಆವಾಹನೆ ಮಾಡಬೇಕು. ಮೊದಲೊಂದು ಪುಟ್ಟದಾದ ಕಲಶದಲ್ಲಿ ಯಮುನಾ ಎಂಬುದಾಗಿ ಹೇಳಿಕೊಂಡು ಯಮುನಾದೇವಿಯನ್ನು ಆವಾಹನ ಮಾಡಿ ಅಲ್ಲಿಯೂ ಕೂಡ ಯಮುನಾದೇವಿಯನ್ನು ಪೂಜಿಸಬೇಕು. ಮೊದಲು ವಿಶೇಷವಾಗಿ ಘಂಟಾನಾದ, ದೀಪ ಪ್ರಜ್ವಲನೆ, ಕಲಶಾರ್ಚನೆ, ಭೂತೋಚ್ಚಾಟನ ಮತ್ತು ಭೂಮಿ ಪೂಜಾ, ಆಸನ ಪೂಜಾ, ಮಂಟಪ ಪೂಜಾ, ಹೀಗೆ ಅನೇಕ ಪೂಜೆಗಳನ್ನೇ ನಿರ್ವಹಿಸಿದ ನಂತರದಲ್ಲಿ ಕಾಲಾದಿ ನಿಯಾಮಕನಾಗಿರ್ತಕ್ಕಂಥ ಅನಂತ ಶಬ್ದವಾಚ್ಯನಾಗಿರ್ತಕ್ಕಂಥ ಭಗವಂತನನ್ನೇ ಕಲಶದಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರಗಳಿಂದ ಆ ಭಗವಂತನ ನಾವು ಪೂಜಿಸಬೇಕು. ಪೂಜಿಸುವಾಗ 14 ಗಂಟುಗಳಿಂದ ಕೂಡಿದ 14 ದಾರಗಳಿಂದ ಕೂಡಿರತಕ್ಕಂತಹ ದೋರವನ್ನೇ ಭಗವಂತನ ಮುಂದೆ ಇಟ್ಟು ಸಮರ್ಪಿಸಿ ಅದು ಮುಗಿದ ನಂತರದಲ್ಲಿ ಪರಮಾತ್ಮನ ಪೂಜಾ ಪ್ರಸಾದ ರೂಪವಾಗಿರತಕ್ಕಂತಹ ದಾರವನ್ನೇ ಪುರುಷರು ಬಲದ ತೋಳಿಗೆ, ಸ್ತ್ರೀಯರು ಎಡದ ಕೈಗೆ ಕಟ್ಟಿಕೊಳ್ಬೇಕು. ಅದನ್ನು ಕೂಡ ಆ ಎಡದ ಕೈಗೆ ಮುಟ್ಟಿಸಿ ಬಲದ ಕೈಗೆ ಕಟ್ಟಿಕೊಳ್ತಕ್ಕಂಥ ಸಂಪ್ರದಾಯವಿದೆ. ಇನ್ನೂ ಕೆಲವರು ಬಲಗೈಯಿಂದಲೇ ಎಡಗೈ ಕಟ್ಟಿಕೊಳ್ತಕ್ಕಂಥ ಸಂಪ್ರದಾಯವಿದೆ. ಹೀಗೆ ಅಂತೂ ದಾರವನ್ನು ಕಟ್ಟಿಕೊಂಡು ಆ ಭಗವಂತನ ಪ್ರೀತಿಗೋಸ್ಕರ ಭಗವಂತನ ಮಹಿಮೆಯನ್ನೇ ತಿಳಿಸ್ತಕ್ಕಂತಹ ಈ ಕಥೆಯನ್ನೇ ಭಕ್ತಿ ಶ್ರದ್ಧೆಗಳಿಂದ ಕೇಳ್ತಕ್ಕಂಥವರಾಗಬೇಕು. ಅಷ್ಟೇ ಅಲ್ಲ, ಆ ಭಗವಂತನ ಪ್ರೀತಿಯಾಗಿ ಒಂದು ಸೇರು ಗೋಧಿ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ ಇತ್ಯಾದಿಗಳನ್ನಿಟ್ಟು ವಾಯನದಾನವನ್ನು ಕೂಡ ಆ ಭಗವಂತನಿಗೆ ಮಾಡಬೇಕು. ಇವತ್ತು ಈ ಯಾವ ಅನಂತ ಪದ್ಮನಾಭನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಭಕ್ಷ್ಯ ಅಂತಂದರೆ ಅಕ್ಕಿಯನ್ನೇ ನೆನೆ ಹಾಕಿ ಮಾಡತಕ್ಕಂಥ ಒಂದು ಮಧುರವಾದ ಪದಾರ್ಥ. ಇವತ್ತು ನಾವು ಅತಿರಸ ಅಂದರೆ ತಪ್ಪಾಗಲಿಕ್ಕಿಲ್ಲ, ಶುದ್ಧವಾದ ತುಪ್ಪದಲ್ಲಿ ಮಾಡಿದ ಆ ಪದಾರ್ಥಗಳನ್ನೇ ಭಗವಂತನೇ ಅರ್ಪಿಸಿ ಬ್ರಾಹ್ಮಣರಿಗೆ ದಾನಗಳನ್ನು ಕೊಟ್ಟು ಆ ಪರಮಾತ್ಮನ ಉದ್ದೇಶ ಪೂಜಾದಿಗಳನ್ನು ಮಾಡತಕ್ಕಂಥವರಾಗಬೇಕು. ನಂತರ ನೈವೇದ್ಯಾದಿಗಳನ್ನು ಪೂರೈಸಿ ಬ್ರಾಹ್ಮಣ ಸುವಾಸನರಿಗೆ ಭೋಜನವನ್ನು ಮಾಡಿಸಿ ತಾನೂ ಕೂಡ ಭೋಜನವನ್ನು ಮಾಡಿದ ನಂತರದಲ್ಲಿ ಭಗವಂತನ ಪ್ರೀತಿಗಾಗಿ ವಿಶೇಷವಾಗಿ ಆ ದಿನ ಸಂಜೆ ನೃತ್ಯ ಗೀತೆಗಳನ್ನು, ಭಜನೆ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಆ ಪರಮಾತ್ಮನನ್ನೇ ಸ್ತುತಿಗೈಬೇಕು. ಇದು ಮಾಡಿದ್ದೇ ಆದರೆ ವಿಶಿಷ್ಟವಾದ ಪುಣ್ಯ ಪ್ರಾಪ್ತಿ ಆಗ್ತಿದೆ ಅನ್ನತಕ್ಕಂಥ ಮಾತನ್ನೇ ಶೀಲೆಗೆ ಹೇಳಿದಾಗ ಆ ಶೀಲೆ ಶ್ರದ್ಧಾಭಕ್ತಿಗಳಿಂದ ಭಗವಂತನ ಪೂಜೆಯನ್ನೇ ಕಣ್ತುಂಬ ನೋಡಿ ಅವರು ಕೊಟ್ಟಂತಹ ದಾರವನ್ನೇ ತಾನು ಕಟ್ಟಿಕೊಳ್ತಾಳೆ. ಕಟ್ಟಿಕೊಂಡು ಮನೆಗೆ ಹೋಗದಾಗ ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೌಂಡಿನ್ಯ ನಾಮಕನಾಗಿರ್ತಕ್ಕಂಥ ಮುನಿ ಅದನ್ನು ಕಣ್ಣಿಂದ ನೋಡ್ತಾನೆ. ಈ ನನ್ನ ಹೆಂಡತಿ ನನಗೇನೋ ಮಾಟ ಮದ್ದು ಮಾಡೋದಕ್ಕೋಸ್ಕರ ಈ ದಾರವನ್ನೇ ಕಟ್ಟಿಕೊಂಡಿದ್ದಾಳೆ ಎಂಬುದಾಗಿ ತಿಳಿದುಕೊಂಡು ಅದನ್ನು ತಾನೇ ಕೈಯಿಂದ ಬಿಡಿಸಿ ದೂರ ಗಿಡದಲ್ಲಿ ಎಸಿತಾನೆ. ಅದರಿಂದ ಅವನ ಸರ್ವ ಸಂಪತ್ತುಗಳೆಲ್ಲವೂ ಕೂಡ ನಷ್ಟಪ್ರಾಯವಾಗಿಬಿಡುತ್ತದೆ. ಬಹಳ ದುಃಖ ತಪ್ತನಾಗ್ತಾನೆ. ದುಃಖ ತಪ್ತನಾಗಿ ಕಂಡವನ ಮುಂದೆ ಬೇಡ್ತಾನೆ, ಸ್ವಾಮಿ ನಾನೇನು ಅಪರಾಧ ಮಾಡಿದ್ದೇನೆ, ಯಾಕೆ ಹೀಗಾಯಿತು ಎಂಬುದಾಗಿ ಹೇಳಿದಾಗ ಜ್ಞಾನಿಗಳ ಮಾತನ್ನು ಆಲಿಸಿದಂತಹ ಆ ಬ್ರಾಹ್ಮಣನಿಗೆ ಒಂದು ಕಡೆಗೆ ತಿಳಿತದೆ, ಅನಂತನಾಮಕ ಬ್ರಾಹ್ಮಣ ಪರಮಾತ್ಮನ ಒಂದು ನೀನು ನಿರಾಕರಣೆ ಮಾಡಿದ್ದಿ, ಅವನ ಪ್ರೀತಿಗಾಗಿ ಕಟ್ಟಿಕೊಂಡ ದಾರವನ್ನು ಕಿತ್ತಿ ಹಾಕಿದ್ದಿ. ಆದ್ದರಿಂದ ಅನಂತನ ಪ್ರೀತಿಯನ್ನೇ ಸಂಪಾದಿಸಿಕೊಳ್ಳೋದವರೆಗೂ ನಿನಗೆ ವಿಶಿಷ್ಟವಾಗಿರತಕ್ಕಂಥ ಈ ಫಲಪ್ರಾಪ್ತಿ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ, ಹಾಗಾದರೆ ಅನಂತನಾಮಕ ಪರಮಾತ್ಮನು ಎಲ್ಲಿದ್ದಾನೆ ಎಂಬುದಾಗಿ ಹೇಳಿ ಅನಂತ ಅನಂತ ಅನ್ನತಕ್ಕಂಥ ಶಬ್ದದಿಂದ ಎಲ್ಲೆಡೆಗೂ ಭಗವಂತನನ್ನು ಹುಡುಕಿಕೊಂಡು ಹೋಗತಕ್ಕಂತಹ ಈ ಬ್ರಾಹ್ಮಣನಿಗೆ ಒಂದು ಕಡೆಗೆ ದೊಡ್ಡ ಮಾವಿನ ಮರ ಕಾಣಿಸ್ತದೆ. ಆ ಮಾವಿನ ಮರವನ್ನು ಕೇಳ್ತಾನೆ, ಮಾವಿನ ಮರವೇ ನನ್ನ ಅನಂತನನ್ನು ನೋಡಿದ್ದೀಯಾ ಅಂತ. ಪಾಪ ಅದು ಹೇಳುತ್ತೆ, ನಿನ್ನ ಅನಂತನನ್ನು ನಾನು ನೋಡಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತ ಹೇಳ್ತದೆ. ಅಲ್ಲಿಂದ ಮುಂದೆ ಹೋದ್ಮೇಲೆ ಒಂದು ಗೋವು ನಿಂತಿರ್ತದೆ. ಆ ಗೋವನ್ನು ಹೋಗಿ ಕೇಳ್ತಾನೆ, ಏ ಗೋವೆ ನೀನು ನಮ್ಮ ಅನಂತನನ್ನು ಕಂಡಿದ್ದೀಯಾ ಅಂತ. ಗೋವು ಕೂಡ ನಾನು ನೋಡಿಲ್ಲ ಅಂತ ಹೇಳ್ತದೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಎತ್ತು
ವೃಷಭ ರೂಪದಿಂದ ಎತ್ತಲ್ಲಿ ನಿಂತಿರ್ತದೆ. ಆ ಎತ್ತನ್ನು ಕೂಡ ಹೋಗಿ ಪ್ರಶ್ನೆ ಮಾಡ್ತಾನೆ, ನೀನು ನಮ್ಮ ಅನಂತನನ್ನೇ ಏನಾದರೂ ನೋಡಿದ್ದೀಯಾ ಅಂತ. ಆ ಎತ್ತು ಕೂಡ ಹೇಳ್ತದೆ, ನಾನು ಅನಂತ ನಾವಂತಕ್ಕಂಥ ಭಗವಂತನನ್ನೇ ಕಂಡಿಲ್ಲ. ಅಲ್ಲಿಂದ ಮುಂದೆ ಹೋದ್ಮೇಲೆ ಅಕ್ಕಪಕ್ಕದಲ್ಲೇ 2 ಸರೋವರಗಳಿರ್ತದೆ. ಆ ಸರೋವರಗಳನ್ನು ಹೋಗಿ ಕೇಳ್ತಾನೆ, ನೀವೇನಾದರೂ ನಮ್ಮ ಅನಂತನನ್ನು ಕಂಡಿದ್ದೀರಾ? ಅದು ಹೇಳ್ತದೆ, ನಾವು ನೋಡಿಲ್ಲ. ಹಾಗೆ ಮುಂದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕತ್ತೆ ಮತ್ತೊಂದು ಆನೆ ಇವುಗಳನ್ನೆಲ್ಲ ಕಂಡು ಅನಂತನಾಮಕ ಪರಮಾತ್ಮನನ್ನು ನೀವು ನೋಡಿದ್ದೀರಾ ಅಂತ ಕೇಳಿದಾಗ, ಯಾರಿಂದಲೂ ಕೂಡ ಅನಂತನಾಮಕ ಪರಮಾತ್ಮನನ್ನು ನೋಡಿಲ್ಲ ಎಂಬುದಾಗಿ ಹೇಳಿಕೊಂಡ ಸಂದರ್ಭದಲ್ಲಿ ಕೊನೆಗೆ ಹೋಗಿ ಒಬ್ಬ ಬ್ರಾಹ್ಮಣನನ್ನು ಕಾಣಿಸ್ತಾನೆ. ಆ ಬ್ರಾಹ್ಮಣನನ್ನು ಹೋಗಿ ಕೇಳಿದಾಗ ಅವಾಗ ಅವನು ಹೇಳ್ತಾನೆ, ನಾನೇ ಅನಂತ, ನಿನಗೆ ಬಹುದಿನಗಳ ಕಾಲ ಪರೀಕ್ಷೆ ಒಡ್ಡಿ ನಾನು ನನ್ನ ದರ್ಶನವನ್ನು ಕೊಡಬೇಕು ಅನ್ನುವ ಯೋಚನೆಯನ್ನು ಮಾಡಿದ್ದೆ. ಹಾಗಾಗಿ ನನ್ನ ದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನು ಮುಂದೆ ನಿನಗೆ ಭಯವಿಲ್ಲ, ಶ್ರದ್ಧಾಭಕ್ತಿಗಳಿಂದ ನನ್ನನ್ನು ಪೂಜಿಸು. ಅಂದು ನಿನ್ನ ಹೆಂಡತಿ ಕಟ್ಟಿಕೊಂಡ ದಾರವನ್ನೇ ಉದಾಸೀನ ಭಾವನೆಯಿಂದ ಕಿತ್ತೆಸಿದ ಕಾರಣದಿಂದ ಇಷ್ಟೆಲ್ಲ ದುಃಖವನ್ನೇ ಅನುಭವಿಸಬೇಕಾಯಿತು. ಆದ್ದರಿಂದ ಇನ್ನು ಮುಂದೆ ನಿನಗೆ ಭಯವಿಲ್ಲ, ನಿನ್ನ ಶ್ರದ್ಧಾಭಕ್ತಿಗಳಿಂದ ನನ್ನನ್ನು ಪೂಜಿಸು ಅನ್ನುವಂಥ ಮಾತನ್ನೇ ಅನಂತನಾಮಕ ಪರಮಾತ್ಮನು ಹೇಳಿದಾಗ ಈ ಬ್ರಾಹ್ಮಣ ಒಂದು ಪ್ರಶ್ನೆ ಮಾಡ್ತಾನೆ, ಮಹಾಸ್ವಾಮಿ, ದಾರಿಯುದ್ದಕ್ಕೂ ನಾನು ಅನೇಕ ವೃಕ್ಷವನ್ನೇ ಪ್ರಾಣಿಗಳನ್ನೇ ಕಂಡು ಬಂದೆ, ಇವರೆಲ್ಲ ಯಾರು ಎಂಬುದಾಗಿ ಕೇಳಿದಾಗ ಅದಕ್ಕೆ ಉತ್ತರ ರೂಪದಲ್ಲಿ ಕೊಡತಕ್ಕಂಥವನಾಗ್ತಾನೆ, ನೀನು ಕಂಡ ಮೊದಲನೆಯದು ಮಾವಿನ ಮರ. ಇದು ಯಾವುದು ಅಂದರೆ, ಹಿಂದಿನ ಕಾಲದಲ್ಲಿ ಇವನೊಬ್ಬ ಸಾತ್ವಿಕ ವೇದಾಂಗಗಳನ್ನೇ ಅಧ್ಯಯನ ಮಾಡಿದಂತಹ ಬ್ರಾಹ್ಮಣ. ಈ ಬ್ರಾಹ್ಮಣ ಏನು ಮಾಡಿದ್ದ ಅಂತಂದರೆ, ತಾನು ಅಧ್ಯಯನ ಮಾಡಿದನೇ ಹೊರತಾಗಿ ಯಾರಿಗೂ ಕೂಡ ಉಪದೇಶ ಮಾಡಲಿಲ್ಲ. ಇದು ಮಹಾ ಅಧರ್ಮದ ಕಾರ್ಯ ಇದು. ಯಾಕೆಂದರೆ ಅಧ್ಯಯನ ಮಾಡಿರ್ತಕ್ಕಂತಹ ವಿದ್ಯೆಯನ್ನೇ ಪರರಿಗೆ ಉಪದೇಶ ಮಾಡಿಲ್ಲ ಅಂತಾದರೆ ಅದು ಯಾವ ರೀತಿಯಿಂದಲೂ ಕೂಡ ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಅಧ್ಯಯನ ಮಾಡಿದ ವಿದ್ಯೆ ಅದು ಮತ್ತೊಬ್ಬರಿಗೆ ಕೊಡುವಂಥ ರೀತಿಯಲ್ಲಿ ಪ್ರಯತ್ನ ಪಟ್ಟಾಗ ಮಾತ್ರ ಆ ಅಧ್ಯಯನಕ್ಕೆ ಸಾರ್ಥಕತೆ ಸಿಗ್ತದೆ. ಆದ್ದರಿಂದ ಇವನು ಚೆನ್ನಾಗಿ ಷಡಂಗ ವೇದ ಅಧ್ಯಯನವನ್ನೇ ಮಾಡಿದ್ರೂ ಕೂಡ ಇನ್ನೊಬ್ಬರಿಗೆ ಉಪದೇಶ ಮಾಡಿದ ಕಾರಣದಿಂದ ಇವನು ಮಾವಿನ ಮರವಾಗಿ ಹುಟ್ಟಿದ್ದಾನೆ. ಇವನಲ್ಲಿ ಸಾಕಷ್ಟು ಹೂಗಳು ಬಿಡ್ತಾವೆ, ಕಾಯಿಗಳು ಬಿಡ್ತಾವೆ, ಹಣ್ಣಾಗ್ತವೆ. ಯಾವ ಪಶು ಪಕ್ಷಿ ಪ್ರಾಣಿಗಳು ಕೂಡ ಈ ಗಿಡದ ಮೇಲೆ ಬಂದು ಕೂಡ್ತವೆ, ಒಂದು ಹಣ್ಣನ್ನು ಕೂಡ ಮುಟ್ಟೋದಿಲ್ಲ, ಹಾರಿಕೊಂಡು ಮುಂದಕ್ಕೆ ಹೋಗ್ತಾವೆ. ಹಾಗಾಗಿ ಇವನಲ್ಲಿ ಬೆಳೆದಿರ್ತಕ್ಕಂಥ ಯಾವ ಫಲವೂ ಕೂಡ ಪರರಿಗೆ ಉಪಯೋಗವಾಗ್ತಾ ಇಲ್ಲ. ಆದ್ದರಿಂದ ಇವನು ಮಾವಿನ ಮರವಾಗಿ ಅಲ್ಲಿ ಇರತಕ್ಕಂಥವನಾಗಿದ್ದಾನೆ. ಇದು ಜನ್ಮಾಂತರದ ಪಾಪಕರ್ಮ ಅಂತ ಅನ್ನುವ ರೀತಿಯಲ್ಲಿ ಹೇಳ್ತಾನೆ. ಮುಂದೆ ಏನು ಮಾಡ್ತಾನೆ ಅಂತಂದರೆ, ಒಂದು ಗೋವು ನೋಡಿದ್ಯಲ್ಲ, ಅದು ಯಾವುದು ನಿನಗೆ ಗೊತ್ತಾ? ಅದೊಂದು ಬಂಜರ ಭೂಮಿ. ಬಂಜರ ಭೂಮಿ ಅಂದರೆ ಬಿತ್ತಿದ ಬೀಜಗಳನ್ನೆಲ್ಲ ತನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡು ಯಾವುದೇ ರೀತಿಯಲ್ಲಿ ಬೆಳೆಯನ್ನು ಕೊಡದಲೆ ಆ ಬಿತ್ತಿದ ರೈತನಿಗೆ ವೇದನೆಯನ್ನು ಕೊಡತಕ್ಕಂಥ ರೀತಿಯ ಸ್ವಭಾವವುಳ್ಳಂಥ ಭೂಮಿಯೇ ಇವತ್ತು ಗೋವಾಗಿ ಹುಟ್ಟಿದೆ. ಒಂದು ಹನಿ ಹಾಲನ್ನು ಕೂಡ ತನ್ನ ಕರುವಿಗೂ ಕೊಡದಿರತಕ್ಕಂಥ ಸ್ವಭಾವ ಈ ಗೋವಿಗೆ ಬಂದಿರತಕ್ಕಂಥದ್ದಾಗಿದೆ. ಇಂಥ ಯಾವ ಗೋವು ಏನಾಯಿತು ಅಂತಂದರೆ, ಹಿಂದಿನ ಜನ್ಮದಲ್ಲಿ ತಾನು ಭೂಮಿಯಾಗಿದ್ದರಿಂದ ಪರರಿಗೆ ಉಪಕಾರ ಮಾಡದಿರುವ ಕಾರಣದಿಂದ ಇಂದು ತನ್ನ ಹಾಲನ್ನು ತನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡು ಯಾರಿಗೂ ಉಪಕಾರ ಮಾಡದರೆ ಜೀವನವನ್ನೇ ಕಳೀತಾ ಇದೆ. ಮುಂದೆ ನೋಡಿದ ಎತ್ತು ಅದು ಯಾವುದು ಗೊತ್ತಾ? ಅದೇ ಧರ್ಮದ ಪ್ರತಿರೂಪ. ಧರ್ಮವನ್ನೇ ಅನುಷ್ಠಾನ ಮಾಡ್ತಾ ಇದ್ದರೆ ತಾನೇ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಜನರು ಸುಖದಿಂದ ಬಾಳಬಹುದು ಅನ್ನತಕ್ಕಂಥ ಸಂದೇಶವನ್ನು ಕೊಡೋದಕ್ಕೋಸ್ಕರ 4 ಪಾದಗಳಿಂದಲೂ ಕೂಡ ಅದು ತುಂಬಿಕೊಂಡು ಧರ್ಮ ರೂಪದಲ್ಲಿ ಎತ್ತು ನಿಂತಿರತಕ್ಕಂಥದ್ದಾಗಿದೆ. ಅದಕ್ಕೂ ಮುಂದೆ ನೀನು ಹೋದಾಗ ಕಂಡ 2 ಸರೋವರಗಳು ಯಾವುದು ಅಂದರೆ, ಅವು ಹಿಂದಿನ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿದ್ದರು. ಅವರು ಅನೇಕ ವ್ರತ ನಿಯಮಗಳನ್ನೆಲ್ಲ ಮಾಡ್ತಾ ಇದ್ರು. ಈ ಅಕ್ಕ ವ್ರತ ಮಾಡಿದಾಗ ತಂಗಿಗೆ ದಾನಗಳನ್ನು ಕೊಡೋದು, ತಂಗಿ ವ್ರತ ಮಾಡಿದಾಗ ಅಕ್ಕನಿಗೆ ದಾನವನ್ನು ಕೊಡೋದು. ಹಾಗಾಗಿ ಪರಸ್ಪರವಾಗಿ ದಾನವನ್ನು ಕೊಟ್ಟರು ಮತ್ತೊಬ್ಬರಿಗೆ ಯಾವುದೇ ದಾನವನ್ನು ಕೊಡಿರ್ತಕ್ಕಂಥ ಸ್ವಭಾವವುಳ್ಳಂಥ ಈ ಅಕ್ಕ ತಂಗಿಯರು ಇವತ್ತು ಸರೋವರವಾಗಿ ಹುಟ್ಟಿದೆ. ಗಾಳಿ ಬೀಸಿದಾಗ ಈ ಕಡೆ ಸರೋವರದಲ್ಲಿರ್ತಕ್ಕಂಥ ನೀರು ಅಲೆಯ ಮೂಲಕ ಈ ಕಡೆ ಪುಷ್ಕರಣಿಗೆ ಬರ್ತಾ ಇದೆ. ಈ ಕಡೆ ಇದ್ದ ನೀರು ಈ ಕಡೆಗೆ ಬರೋಣದ್ರಿಂದ ಆ ಯಾವ ನೀರು ಒಂದು ಗೋವಾಗಲಿ, ಒಂದು ದನಗಾಹಿ ಆಗಲಿ, ಒಬ್ಬ ಮನುಷ್ಯರಾಗಲಿ ಕುಡಿಯದಲೇ ಆ ನೀರು ಅಲ್ಲೇ ಇರಬೇಕಾದಂತಹ ಪ್ರಸಂಗ ಬಂದಿದೆ. ಆದ್ದರಿಂದ ಯಾವತ್ತಿಗೂ ಕೂಡ ದಾನ ಅನ್ನುವಂಥದ್ದು ಸಾತ್ವಿಕವಾದ ದಾನ ಇರಬೇಕು. ಆದ್ದರಿಂದ ಧರ್ಮದಲ್ಲಿ ಹೇಳಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂದರೆ ಇದೊಂದು ಧರ್ಮ, ನನ್ನ ಕರ್ತವ್ಯ, ನಾನು ಕೊಡಬೇಕು ಅನ್ನತಕ್ಕಂಥ ಅನುಸಂಧಾನದಿಂದ ದಾನ ಕೊಡುವ ವ್ಯಕ್ತಿಯು ದಾನ ಪಡೆದುಕೊಳ್ಳತಕ್ಕಂಥ ವ್ಯಕ್ತಿಯಿಂದ ಏನನ್ನೂ ಬಯಸದಲೆ ಯೋಗ್ಯವಾದ ಕಾಲದಲ್ಲಿ
ಯೋಗ್ಯವಾದ ತೀರ್ಥಕ್ಷೇತ್ರಗಳಲ್ಲಿ ಯೋಗ್ಯವಾದ ಪಾತ್ರನಿಗೆ ದಾನ ಕೊಟ್ಟಾಗ ಅದು ದಾನ ವಿಶಿಷ್ಟವಾದ ಫಲವನ್ನೇ ಕೊಡುವಂತಹದ್ದಾಗ್ತದೆ. ಆದ್ದರಿಂದಲೇ ಆಚಾರ್ಯ ಮಧ್ವರು ಮಗುವಾಗಿದ್ದಾಗ ಅವರ ತಂದೆಗೆ ಗೋವನ್ನು ದಾನವಾಗಿ ಕೊಟ್ಟಂತಹ ವ್ಯಕ್ತಿ ಮುಂದೆ ಆಚಾರ್ಯರ ಮೂಲಕ ತತ್ವಜ್ಞಾನವನ್ನು ಪಡೆದು ಮೋಕ್ಷಾದಿ ಪುರುಷಾರ್ಥವನ್ನೇ ಹೊಂದುವ ಪ್ರಸಂಗ ಒದಗಿ ಬಂತು ಅಂತ ಹೇಳ್ತಾರೆ. ಅದನ್ನೇ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಎಂಬುದಾಗಿ ಹೇಳಿದಂತೆ ಈ ಅಕ್ಕ ತಂಗಿಯರು ಪರಸ್ಪರವಾಗಿ ದಾನವನ್ನೇ ಕೊಟ್ಟುಕೊಂಡ ಕಾರಣದಿಂದ ಅವರು ಯಾರಿಗೂ ಉಪಯೋಗವಿಲ್ಲದ ಸರೋವರಗಳಾಗಿ ಹುಟ್ಟಿ ತಮ್ಮೊಳಗೆ ತಾವು ನೀರನ್ನೇ ಹಂಚಿಕೊಳ್ಳುವ ಪ್ರಸಂಗ ಬರ್ತಕ್ಕಂಥದ್ದಾಗಿದೆ. ಅವರೇ ಈ ಎರಡು ಸರೋವರಗಳು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾದರೆ ಈ ಕತ್ತೆ ಅನ್ನತಕ್ಕಂಥದ್ದು ಏನು ಕಂಡಿದೆ, ಇದು ಯಾವುದು? ಕತ್ತೆ ಅಂದರೆ ಮನುಷ್ಯನಿಗಿರ್ತಕ್ಕಂಥ ಸ್ವಭಾವ. ಅದು ಸ್ವಭಾವ ಕೋಪದಿಂದ ಕೂಡಿದ್ದಾಗ ಅದನ್ನು ಕತ್ತೆ ಅಂತ ಕರೀತಾರೆ. ಆದ್ದರಿಂದ ಕೋಪ ಸ್ವಭಾವವನ್ನೇ ಎಂದಿಗೂ ಕೂಡ ನಾವು ಇಟ್ಟುಕೊಳ್ಳಬಾರದು. ಕೋಪದಿಂದ ಬಹಳ ದುಃಖವನ್ನು ಅನುಭವಿಸಬೇಕಾದ ಪ್ರಸಂಗ ಬರ್ತದೆ ಅನ್ನತಕ್ಕಂಥ ಒಂದು ಸೂಚನೆಯನ್ನು ಕೂಡ ಇದರ ಮೂಲಕ ಕೊಡ್ತಾ ಇದ್ದಾರೆ. ಅನಂತರದಲ್ಲಿ ಕಂಡ ಪ್ರಾಣಿ ಅಂದರೆ ಅದು ಆನೆ. ಅದು ಆನೆ ಯಾವುದಕ್ಕೆ ಸಂಕೇತ ಅಂದರೆ ಮದಕ್ಕೆ ಸಂಕೇತ. ಯಾರು ಮದೋನ್ಮತ್ತನಾಗಿರ್ತಾನೋ ಅಂಥವನನ್ನು ಆನೆ ಎಂಬುದಾಗಿ ಕರೆದಿದ್ದಾರೆ. ಕೊನೆಗೆ ಕಂಡ ಬ್ರಾಹ್ಮಣನೇ ನಾನು ಸಾಕ್ಷಾತ್ ಅನಂತ ಶಬ್ದವಾಚ್ಯನಾಗಿರ್ತಕ್ಕಂತಹ ಶೇಷಶಾಹಿಯಾಗಿರ್ತಕ್ಕಂತಹ ಶೇಷಾಂತರ್ಗತನಾಗಿರ್ತಕ್ಕಂತಹ ಆಯಾ ಭಗವಂತನೇ ಅನಂತ ಶಬ್ದವಾಚ್ಯನಾಗಿ ನಾನು ಕರೆಯಲ್ಪಟ್ಟಿದ್ದೇನೆ. ಆದ್ದರಿಂದ ಬ್ರಾಹ್ಮಣ ಯೋಚನೆ ಮಾಡಬೇಡ, ಇನ್ನು ಮುಂದೆ ಮನೆಗೆ ಹೋಗು, ಶ್ರದ್ಧಾಭಕ್ತಿಗಳಿಂದ ನನ್ನನ್ನು ವಿಶಿಷ್ಟವಾಗಿ ಪೂಜಿಸು. ನನ್ನ ಅನುಗ್ರಹದಿಂದ ಕಳೆದ ಸಂಪತ್ತೆಲ್ಲವೂ ಕೂಡ ಮತ್ತೆ ಪುನಃ ನಿನಗೆ ಪ್ರಾಪ್ತಿಯಾಗತಕ್ಕಂಥದ್ದಾಗ್ತದೆ. ಇದರಿಂದ ಜೀವನದಲ್ಲಿ ಉತ್ತಮವಾದ ಸುಖ ಸಿಗ್ತದೆ, ತತ್ವಜ್ಞಾನ ಪ್ರಾಪ್ತಿಯಾಗ್ತದೆ, ಮುಂದೆ ನನ್ನ ಅನುಗ್ರಹದಿಂದ ಮೋಕ್ಷಾದಿ ಪುರುಷಾರ್ಥವೇ ಸಿಗ್ತದೆ ಎಂಬುದಾಗಿ ಹೇಳುತ್ತಾ ಈ ವ್ರತವನ್ನೇ ವಿಶೇಷವಾಗಿ ಮನೆತನದಿಂದ ಬಂದ ವ್ರತ. ದೊಡ್ಡವರಿಂದ ದಾರವನ್ನು ಪಡೆದು ಸಂಕಲ್ಪಿಸಿ ಮಾಡಬೇಕು. 14 ವರ್ಷಗಳವರೆಗೆ ಮಾಡಿದಕ್ಕಂತಹ ಈ ಯಾವ ವ್ರತವನ್ನೇ ಉದ್ಯಾಪನೆಯನ್ನು ಮಾಡುವುದರ ಮೂಲಕವಾಗಿ ಅದನ್ನು ಪೂರ್ಣಗೊಳಿಸ್ತಕ್ಕಂಥವರು ಒಂದು ಸಂಪ್ರದಾಯವಿದೆ. ಪೂರ್ಣಗೊಳಿಸಿದ ನಂತರದಲ್ಲೂ ಕೂಡ ಈ ವ್ರತವನ್ನೇ ಜೀವತ್ಪರ್ಯಂತರವಾಗಿ ಮಾಡಿ ಆ ಭಗವಂತನಿಗೆ ಸಮರ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ಇರತಕ್ಕಂಥದ್ದಾಗಿದೆ. ಇಂತಹ ಅನಂತನಾಮಕ ಪರಮಾತ್ಮನ ಪೂಜೆಯನ್ನೇ ಅನಂತ ಚತುರ್ದಶಿ ದಿನದಂದು ನಾವು ವಿಶೇಷವಾಗಿ ಮಾಡುವುದರಿಂದ ನಮಗೆ ಅನಂತವಾದ ಫಲಪ್ರಾಪ್ತಿ ಆಗೋದರಲ್ಲಿ ಎರಡನೇ ಮಾತಿಲ್ಲ ಎಂಬುದಾಗಿ ಹೇಳುತ್ತಾ ಇಂಥ ಯಾವ ಅನಂತನ ತಿಳುವಳಿಕೆಯನ್ನು ಕೊಡೋದಕ್ಕೋಸ್ಕರ ಅನಂತ ಪದ್ಮನಾಭ ಅನ್ನತಕ್ಕಂಥ ದೊಡ್ಡ ಕ್ಷೇತ್ರವೇ ಇವತ್ತು ನಮ್ಮ ಭಾರತದಲ್ಲಿ ಕಂಗೊಳಿಸ್ತಾ ಇದೆ. ಅಂಥ ಅನಂತ ಪದ್ಮನಾಭ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಪೂಜಾದಿಗಳು ನಡೀತಕ್ಕಂಥದ್ದಾಗ್ತದೆ. ಇಂಥ ಅನಂತನು ಎಲ್ಲರಿಗೂ ಕೂಡ ಸಕಲ ಸನ್ಮಂಗಳವನ್ನೇ ಉಂಟು ಮಾಡಿ ಯೋಗ್ಯ ರೀತಿಯಿಂದ ರಕ್ಷಣೆಯನ್ನು ಮಾಡಲಿ. ಈ ಜಗತ್ತು ಯಾವಾಗಲೂ ಕಲ್ಯಾಣಮಯವಾಗಿರಲಿ. ಉತ್ತಮವಾದ ಮಳೆ ಬೆಳೆ ಪರಸ್ಪರ ಸೌಹಾರ್ದತೆ ದೇಶ ವಿದೇಶಗಳಲ್ಲಿ ಮನುಷ್ಯ ವ್ಯಕ್ತಿಗಳಲ್ಲೂ ಕೂಡ ಇರತಕ್ಕಂಥದ್ದಾಗಿ ಎಲ್ಲರೂ ಕೂಡ ಶಾಂತಿಯಿಂದ ನೆಲೆಸಲಿ ಎಂಬುದಾಗಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ರಾಘವೇಂದ್ರ ಸ್ವಾಮಿ ಉಪಾಸ್ಯನಾಗಿರ್ತಕ್ಕಂಥ ಮೂಲರಾಮ ಅಭಿನ್ನನಾಗಿರ್ತಕ್ಕಂಥ ಅನಂತ ಪದ್ಮನಾಭನಲ್ಲಿ ಈ ಕಥೆಯನ್ನು ಸಮರ್ಪಿಸೋಣ. ಎಲ್ಲರಿಗೂ ಕೂಡ ಮಂಗಳ ಉಂಟು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.